ಮ್ಯಾಕ್ಸ್ ಹೊರ್ಕ್ ಹೈಮರ್ ಮತ್ತು ಥಿಯೋಡೋರ್ ಅಡೋರ್ನೋ ಅವರ ಡೈಲೆಕ್ಟಿಕ್ ಆಫ್ ಎನ್ಲೈಟನ್ಮೆಂಟ್, ಅರಿವಿನ ಅಂತರಾಳದ ಅನ್ವೇಷಣೆ. ಮಾನವ ಕುಲವು ನಿಜವಾದ ಮಾನವೀಯ ಸ್ಥಿತಿಗೆ ಪ್ರವೇಶಿಸುವ ಬದಲು ಹೊಸ ರೀತಿಯ ಅನಾಗರಿಕತೆಗೆ ಯಾಕೆ ಕುಸಿಯುತ್ತಿದೆ? ಈ ಒಂದು ಜ್ವಲಂತ ಪ್ರಶ್ನೆಯೊಂದಿಗೆ ಮಾರ್ಕ್ ಹೊರ್ಕ್ ಹೈಮರ್ ಮತ್ತು ಥಿಯೋಡೋರ್ ಅಡೋರ್ನೋ ಅವರ ಡೈಲೆಕ್ಟಿಕ್ ಆಫ್ ಎನ್ಲೈಟನ್ಮೆಂಟ್ ಕೃತಿಯು ಆರಂಭವಾಗುತ್ತದೆ. 18ನೇ ಶತಮಾನದ ಪ್ರಬುದ್ಧತೆಯ ಕಾಲವು ಮನುಷ್ಯನನ್ನು ಮೌಢ್ಯದ ಕತ್ತಲೆಯಿಂದ ಹೊರತಂದು ವಿಜ್ಞಾನ ಮತ್ತು ತರ್ಕದ ಬೆಳಕಿನತ್ತ ನಡೆಸುತ್ತದೆ ಎಂದು ನಂಬಲಾಗಿತ್ತು. ಆದರೆ 2ನೇ ಮಹಾಯುದ್ಧದ ಕ್ರೌರ್ಯ ಮತ್ತು ಆಧುನಿಕ ಜಗತ್ತಿನ ಯಾಂತ್ರಿಕ ಜೀವನವನ್ನು ಕಂಡ ಈ ಚಿಂತಕರು ಪ್ರಬುದ್ಧತೆಯೇ ಒಂದು ದೊಡ್ಡ ವಿರೋಧಾಭಾಸವಾಗಿ ಬದಲಾಗಿರುವುದನ್ನು ಗುರುತಿಸುತ್ತಾರೆ. ಈ ಪುಸ್ತಕವು ವಿಜ್ಞಾನ, ಕಲೆ ಮತ್ತು ಅಧಿಕಾರದ ನಡುವಿನ ಸಂಕೀರ್ಣ ಸಂಬಂಧಗಳನ್ನು ವಿಶ್ಲೇಷಿಸುತ್ತಾ ಮನುಷ್ಯನು ಪ್ರಕೃತಿಯನ್ನು ಗೆಲ್ಲುವ ಹಾದಿಯಲ್ಲಿ ತನ್ನ ಆತ್ಮವನ್ನೇ ಹೇಗೆ ಕಳೆದುಕೊಂಡಿದ್ದಾನೆ ಎಂಬುದನ್ನು ಚರ್ಚಿಸುತ್ತದೆ. ಮಾನವ ಕುಲವು ನಾಗರಿಕತೆಯತ್ತ ಸಾಗುತ್ತಿದ್ದರೂ ಅದು ಪುನಃ ಯಾಕೆ ಅನಾಗರಿಕತೆಗೆ, ಬಾರ್ಬರಿಸಂಗೆ ಕುಸಿಯುತ್ತಿದೆ ಎಂಬುದು ಈ ಪುಸ್ತಕದ ಮೂಲ ಪ್ರಶ್ನೆ. ಈ ಚರ್ಚೆಯನ್ನು ವಿವಿಧ ಆಯಾಮಗಳಲ್ಲಿ ವಿವರಿಸುತ್ತಾರೆ. 1. ಪ್ರಬುದ್ಧತೆಯ ವಿರೋಧಾಭಾಸ, ದಿ ಪ್ಯಾರಾಡಾಕ್ಸ್ ಆಫ್ ಎನ್ಲೈಟನ್ಮೆಂಟ್. ಈ ಪರಿಕಲ್ಪನೆಯು ಆಧುನಿಕ ನಾಗರಿಕತೆಯ ಅತ್ಯಂತ ಆಳವಾದ ವಿಮರ್ಶೆಯಾಗಿದೆ. ಇದರ ಸಾರಾಂಶವನ್ನು ಈ ಅಂಶಗಳ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ವಿಮೋಚನೆಯಿಂದ ಗುಲಾಮಗಿರಿಯತ್ತ. ಪ್ರಬುದ್ಧತೆಯ ಮೂಲ ಉದ್ದೇಶ ಮನುಷ್ಯನನ್ನು ಭಯದಿಂದ ಮುಕ್ತಗೊಳಿಸುವುದು ಮತ್ತು ಪ್ರಕೃತಿಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದಾಗಿತ್ತು. ವಿಜ್ಞಾನ ಮತ್ತು ತರ್ಕದ ಮೂಲಕ ಜಗತ್ತನ್ನು ಅರ್ಥ ಮಾಡಿಕೊಂಡರೆ ಮನುಷ್ಯ ಸ್ವತಂತ್ರನಾಗುತ್ತಾನೆ ಎಂಬ ನಂಬಿಕೆ ಇತ್ತು. ಆದರೆ ವಿರೋಧಾಭಾಸವೆಂದರೆ ಮನುಷ್ಯ ಪ್ರಕೃತಿಯನ್ನು ನಿಯಂತ್ರಿಸಲು ಹೋದಂತೆ ತಾನು ಸೃಷ್ಟಿಸಿದ ತಾಂತ್ರಿಕ ಮತ್ತು ಆರ್ಥಿಕ ವ್ಯವಸ್ಥೆಗೆ ಗುಲಾಮನಾದನು. ಪ್ರಕೃತಿಯನ್ನು ವಸ್ತುನಿಷ್ಠವಾಗಿ ಆಬ್ಜೆಕ್ಟಿಫೈ ನೋಡುವ ಪ್ರವೃತ್ತಿ ಬೆಳೆದಂತೆ ಮನುಷ್ಯನು ಇತರ ಮನುಷ್ಯರನ್ನು ಕೂಡ ಕೇವಲ ಉತ್ಪಾದನಾ ಸಾಧನ ಅಥವಾ ಅಂಕಿಅಂಶಗಳನ್ನಾಗಿ ನೋಡಲಾರಂಭಿಸಿದನು. ಪುರಾಣ ಮತ್ತು ತರ್ಕದ ಅದಲು ಬದಲು. ಲೇಖಕರು ಒಂದು ವಿಚಿತ್ರವಾದ ವಾದವನ್ನು ಮಂಡಿಸುತ್ತಾರೆ. ಪುರಾಣವೇ ಪ್ರಬುದ್ಧತೆಯಾಗಿತ್ತು. ಪ್ರಾಚೀನ ಪುರಾಣಗಳು ಜಗತ್ತನ್ನು ವಿವರಿಸಲು ಮತ್ತು ಮನುಷ್ಯನಿಗೆ ದಾರಿ ತೋರಿಸಲು ಪ್ರಯತ್ನಿಸುತ್ತಿದ್ದವು. ಅವುಗಳಲ್ಲಿಯೂ ಒಂದು ರೀತಿಯ ತರ್ಕವಿತ್ತು. ಪ್ರಬುದ್ಧತೆಯೇ ಪುರಾಣವಾಯಿತು. ಇಂದು ವಿಜ್ಞಾನ ಮತ್ತು ತರ್ಕವು ಎಷ್ಟು ಕಟ್ಟುನಿಟ್ಟಾಗಿದೆ ಎಂದರೆ ಅವುಗಳನ್ನು ಯಾರೂ ಪ್ರಶ್ನಿಸುವಂತಿಲ್ಲ. ವಿಜ್ಞಾನವೇ ಒಂದು ಹೊಸ ರೀತಿಯ ದೈವಿಕ ಪುರಾಣದಂತೆ ವರ್ತಿಸುತ್ತಿದೆ. ಮನುಷ್ಯ ತನ್ನ ಸ್ವಂತ ವಿವೇಚನೆಗಿಂತ ವ್ಯವಸ್ಥೆಯ ತರ್ಕಕ್ಕೆ ಹೆಚ್ಚು ಬೆಲೆ ನೀಡುತ್ತಿದ್ದಾನೆ. ತಾಂತ್ರಿಕ ತರ್ಕ, ಇದರ ವಿರುದ್ಧವಾಗಿ ಮಾನವೀಯ ಮೌಲ್ಯ. ಪ್ರಬುದ್ಧತೆಯು ಏಕೆ, ವೈ ಎಂಬ ಪ್ರಶ್ನೆಯನ್ನು ಬಿಟ್ಟು ಹೇಗೆ, ಹೌ ಎಂಬ ಪ್ರಶ್ನೆಗೆ ಮಾತ್ರ ಒತ್ತು ನೀಡಿತು. ನಮಗೆ ಒಂದು ಗುರಿಯನ್ನು ಹುಡುಕಲು ಅತ್ಯಂತ ದಕ್ಷವಾದ ಹಾದಿ ಯಾವುದು ಎಂಬುದು ಗೊತ್ತು, ಇನ್ಸ್ಟ್ರುಮೆಂಟಲ್ ರೀಸನ್. ಆದರೆ ಆ ಗುರಿ ನೈತಿಕವಾಗಿ ಸರಿಯಾಗಿದೆಯೇ ಇಲ್ಲವೇ ಎಂದು ಯೋಚಿಸುವ ಶಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ. ಉದಾಹರಣೆಗೆ, ಇಂದು ನಾವು ಪರಿಸರ ನಾಶ ಮಾಡುತ್ತಿರುವುದು ಅಥವಾ ಯುದ್ಧದಲ್ಲಿ ಮಾರಕ ಆಯುಧಗಳನ್ನು ತಯಾರಿಸುತ್ತಿರುವುದು ಇದೇ ತರ್ಕದ ಫಲ. ಇಲ್ಲಿ ಲಾಭ ಮತ್ತು ದಕ್ಷತೆ ಮಾತ್ರ ಮುಖ್ಯವಾಗುತ್ತದೆ, ಮಾನವೀಯ ಮೌಲ್ಯಗಳು ಅಲ್ಲ. ಇದು ತಾಂತ್ರಿಕವಾಗಿ ಪ್ರಗತಿ ಇರಬಹುದು, ಆದರೆ ಮಾನವೀಯವಾಗಿ ಅಧೋಗತಿ. ನಾಗರಿಕತೆಯಿಂದ ಅನಾಗರಿಕತೆಗೆ. ಈ ವಿರೋಧಾಭಾಸದ ಅತ್ಯಂತ ಭಯಾನಕ ರೂಪವೆಂದರೆ ಆಧುನಿಕ ಜಗತ್ತಿನಲ್ಲಿ ಸಂಭವಿಸಿದ ಮಹಾಹತ್ಯೆಗಳು ಮತ್ತು ಸರ್ವಾಧಿಕಾರಗಳು. ಅತ್ಯಂತ ಪ್ರಬುದ್ಧ ಮತ್ತು ಸುಸಂಸ್ಕೃತ ಸಮಾಜಗಳು, ಉದಾಹರಣೆಗೆ ಜರ್ಮನಿ, ಹೇಗೆ ನಾಜಿಸಂನಂತಹ ಅತ್ಯಂತ ಅನಾಗರಿಕ ಸ್ಥಿತಿಗೆ ತಲುಪಿದವು ಎಂಬುದೇ ಈ ವಿರೋಧಾಭಾಸಕ್ಕೆ ಸಾಕ್ಷಿ. ತರ್ಕವು ದಯೆಯಿಲ್ಲದ ಯಾಂತ್ರಿಕ ಶಿಸ್ತಾಗಿ ಬದಲಾದಾಗ ಅದು ಮನುಷ್ಯನನ್ನೇ ನಾಶ ಮಾಡುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸಾಮಾನ್ಯವಾಗಿ ಪ್ರಬುದ್ಧತೆ ಎಂದರೆ ಮೌಢ್ಯಗಳಿಂದ ಮುಕ್ತಿ, ವೈಜ್ಞಾನಿಕ ಪ್ರಗತಿ ಮತ್ತು ಸ್ವಾತಂತ್ರ್ಯ ಎಂದು ಅರ್ಥೈಸಲಾಗುತ್ತದೆ. ಆದರೆ ಹೊರ್ಕ್ಹೈಮರ್ ಮತ್ತು ಅಡೋರ್ನೋ ಅವರ ಪ್ರಕಾರ ಪ್ರಬುದ್ಧತೆಯು ತನ್ನಲ್ಲಿಯೇ ಒಂದು ದೊಡ್ಡ ವಿರೋಧಾಭಾಸವನ್ನು ಹೊಂದಿದೆ. ಪ್ರಬುದ್ಧತೆಯು ಮನುಷ್ಯನಿಗೆ ಶಕ್ತಿಯನ್ನು ನೀಡಿತು, ಆದರೆ ಆ ಶಕ್ತಿಯು ಮನುಷ್ಯನ ಸ್ವಂತಿಕೆಯನ್ನು ಮತ್ತು ನೈತಿಕತೆಯನ್ನು ನುಗ್ಗಿಹಾಕಿತು. ಇದನ್ನೇ ಲೇಖಕರು ಪ್ರಬುದ್ಧತೆಯು ತನ್ನದೇ ಆದ ವಿನಾಶದ ಬೀಜಗಳನ್ನು ಹೊತ್ತಿದೆ ಎಂದು ಕರೆದಿದ್ದಾರೆ. ಅವರು ಹೇಳುವಂತೆ ಪ್ರಬುದ್ಧತೆಯು ಪುರಾಣಗಳನ್ನು ನಾಶ ಮಾಡಲು ಹೊರಟಿತು, ಆದರೆ ಅಂತಿಮವಾಗಿ ಅದುವೇ ಒಂದು ಪುರಾಣವಾಗಿ ಮಾರ್ಪಟ್ಟಿದೆ. ಮಾನವನು ಪ್ರಕೃತಿಯನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ವಿಜ್ಞಾನ ಮತ್ತು ತರ್ಕವನ್ನು ಬಳಸಿದನು.
ಆದರೆ ಈ ಪ್ರಕ್ರಿಯೆಯಲ್ಲಿ ಅವನು ಪ್ರಕೃತಿಯನ್ನು ಕೇವಲ ಒಂದು ವಸ್ತುವನ್ನಾಗಿ ನೋಡತೊಡಗಿದನು. ಕಾಲಕ್ರಮೇಣ ಇದೇ ತರ್ಕವು ಮನುಷ್ಯರನ್ನು ಕೂಡ ಕೇವಲ ಅಂಕಿಅಂಶಗಳನ್ನಾಗಿ ಅಥವಾ ಉತ್ಪಾದನಾ ವ್ಯವಸ್ಥೆಯ ಭಾಗಗಳನ್ನಾಗಿ ನೋಡಲು ಆರಂಭಿಸಿತು. ಇದರಿಂದಾಗಿ ಮನುಷ್ಯನು ತಾನು ಸೃಷ್ಟಿಸಿದ ವ್ಯವಸ್ಥೆಯಲ್ಲೇ ಗುಲಾಮನಾದನು. 2. ಪ್ರಕೃತಿಯ ಮೇಲಿನ ಪ್ರಭುತ್ವ ಮತ್ತು ಆತ್ಮದ ನಾಶ. ಇವು ಒಂದೇ ನಾಣ್ಯದ 2 ಮುಖಗಳು ಇದ್ದಂತೆ. ಮನುಷ್ಯನು ಹೊರ ಜಗತ್ತನ್ನು ಗೆಲ್ಲಲು ಹೋದಂತೆ ತನ್ನ ಒಳಗಿನ ಜಗತ್ತನ್ನು ಹೇಗೆ ಕಳೆದುಕೊಂಡ ಎಂಬ ವಿಶ್ಲೇಷಣೆ ಇಲ್ಲಿದೆ. ಪ್ರಕೃತಿಯನ್ನು ವಸ್ತುವಾಗಿಸುವುದು. ಪ್ರಾಚೀನ ಕಾಲದಲ್ಲಿ ಮನುಷ್ಯ ಪ್ರಕೃತಿಯನ್ನು ದೈವಿಕ ಶಕ್ತಿ ಎಂದು ಭಾವಿಸಿ ಗೌರವಿಸುತ್ತಿದ್ದ ಅಥವಾ ಹೆದರುತ್ತಿದ್ದ. ಆದರೆ ಪ್ರಬುದ್ಧತೆಯು ಪ್ರಕೃತಿಯನ್ನು ಕೇವಲ ಒಂದು ಸಂಪನ್ಮೂಲ ಅಥವಾ ವಸ್ತುವನ್ನಾಗಿ ನೋಡಲು ಕಲಿಸಿತು. ವಿಜ್ಞಾನದ ಗುರಿ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಅದನ್ನು ನಿಯಂತ್ರಿಸುವುದು ಮತ್ತು ಬಳಸಿಕೊಳ್ಳುವುದು ಆಯಿತು. ಈ ಪ್ರಕ್ರಿಯೆಯಲ್ಲಿ ಪ್ರಕೃತಿಯ ಸೌಂದರ್ಯ ಮತ್ತು ಜೀವಂತಿಕೆಗಿಂತ ಅದರ ಉಪಯುಕ್ತತೆ, ಯುಟಿಲಿಟಿ ಮಾತ್ರ ಮುಖ್ಯವಾಯಿತು. ಉಪಕರಣಾತ್ಮಕ ತರ್ಕ, ಇನ್ಸ್ಟ್ರುಮೆಂಟಲ್ ರೀಸನ್. ಪ್ರಕೃತಿಯನ್ನು ಗೆಲ್ಲಲು ಮನುಷ್ಯ ತರ್ಕವನ್ನು ಒಂದು ಆಯುಧವನ್ನಾಗಿ ಬಳಸಿದನು. ಇದನ್ನು ಲೇಖಕರು ಇನ್ಸ್ಟ್ರುಮೆಂಟಲ್ ರೀಸನ್ ಎಂದು ಕರೆಯುತ್ತಾರೆ. ಈ ತರ್ಕವು ನಾವು ಇದನ್ನು ಹೇಗೆ ಮಾಡಬಹುದು ಎಂದು ಕೇಳುತ್ತದೆಯೇ ಹೊರತು ನಾವು ಇದನ್ನು ಮಾಡುವುದು ಸರಿಯೇ ಎಂದು ಕೇಳುವುದಿಲ್ಲ. ಉದಾಹರಣೆಗೆ, ಕಾಡನ್ನು ಕಡಿದು ಫ್ಯಾಕ್ಟರಿ ಕಟ್ಟುವುದು ತಾಂತ್ರಿಕವಾಗಿ ಪ್ರಗತಿ. ಆದರೆ ಈ ಹಾದಿಯಲ್ಲಿ ಮನುಷ್ಯ ತನ್ನ ಮತ್ತು ಪ್ರಕೃತಿಯ ನಡುವಿನ ಸಹಜ ಸಂಬಂಧಗಳನ್ನು ಕಡಿದುಕೊಳ್ಳುತ್ತಾನೆ. ಆತ್ಮದ ನಾಶ, ದಿ ಡಿಸೊಲ್ಯೂಷನ್ ಆಫ್ ದಿ ಸೆಲ್ಫ್. ಪ್ರಕೃತಿಯನ್ನು ಹತ್ತಿಕ್ಕಲು ಮನುಷ್ಯ ತನ್ನ ಮೇಲೆ ತಾನೇ ಕಠಿಣ ಶಿಸ್ತನ್ನು ಹೇರಿಕೊಳ್ಳುತ್ತಾನೆ. ಇದೇ ಆತ್ಮದ ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ. ಆಂತರಿಕ ಪ್ರಕೃತಿಯ ದಮನ. ಹೊರಗಿನ ಪ್ರಕೃತಿಯನ್ನು ನಿಯಂತ್ರಿಸಲು ಮನುಷ್ಯ ತನ್ನ ಒಳಗಿನ ಭಾವನೆಗಳು, ಆಸೆಗಳು ಮತ್ತು ಕನಸುಗಳನ್ನು ಹತ್ತಿಕ್ಕಬೇಕಾಗುತ್ತದೆ. ಅವನು ಒಂದು ಯಂತ್ರದಂತೆ ಕೆಲಸ ಮಾಡಬೇಕಾಗುತ್ತದೆ. ಗುರುತಿನ ನಷ್ಟ. ವ್ಯವಸ್ಥೆಯು ಮನುಷ್ಯನನ್ನು ಕೇವಲ ಒಂದು ಗ್ರಾಹಕ ಅಥವಾ ಕೆಲಸಗಾರನನ್ನಾಗಿ ನೋಡುತ್ತದೆ. ಇಲ್ಲಿ ವ್ಯಕ್ತಿಯ ವಿಶಿಷ್ಟತೆಗೆ ಬೆಲೆ ಇಲ್ಲ. ಬದಲಾಗಿ ಅವನು ವ್ಯವಸ್ಥೆಯ ಚಕ್ರದಲ್ಲಿ ಒಂದು ಸಣ್ಣ ಹಲ್ಲುಗಾಲಿಯಂತೆ, ಕ್ಲಾಗ್ ಇನ್ ದ ಮೆಷಿನ್ ಬದಲಾಗುತ್ತಾನೆ. ಸ್ವಾತಂತ್ರ್ಯದ ಭ್ರಮೆ. ಮನುಷ್ಯ ತಾನು ಪ್ರಕೃತಿಯನ್ನು ಗೆದ್ದಿದ್ದೇನೆ ಎಂದು ಬೀಗುತ್ತಾನೆ. ಆದರೆ ವಾಸ್ತವದಲ್ಲಿ ಅವನು ತಾನು ಸೃಷ್ಟಿಸಿದ ತಂತ್ರಜ್ಞಾನ ಮತ್ತು ಆರ್ಥಿಕ ಮಾರುಕಟ್ಟೆಯ ಕೈಗೊಂಬೆಯಾಗಿರುತ್ತಾನೆ. ಫಲಿತಾಂಶ ಸಾಮೂಹಿಕ ಅಹಂಕಾರ ಮತ್ತು ಹಿಂಸೆ. ಯಾವಾಗ ಮನುಷ್ಯನಿಗೆ ಪ್ರಕೃತಿ ಮತ್ತು ಇತರ ಜೀವಿಗಳ ಮೇಲೆ ಕೇವಲ ಅಧಿಕಾರ ಸ್ಥಾಪಿಸುವುದೇ ಗುರಿಯಾಗುತ್ತದೆಯೋ ಆಗ ಅದು ಅಂತಿಮವಾಗಿ ಹಿಂಸೆಯಲ್ಲಿ ಕೊನೆಗೊಳ್ಳುತ್ತದೆ. ಪ್ರಕೃತಿಯ ಮೇಲಿನ ಪ್ರಭುತ್ವವು ಅಂತಿಮವಾಗಿ ಮನುಷ್ಯನ ಮೇಲಿನ ಪ್ರಭುತ್ವವಾಗಿ ಬದಲಾಗುತ್ತದೆ. ಅಂದರೆ ಪ್ರಕೃತಿಯನ್ನು ದಮನ ಮಾಡಿದ ತರ್ಕವೇ ಮುಂದೆ ಸರ್ವಾಧಿಕಾರ ಮತ್ತು ಯುದ್ಧಗಳ ಮೂಲಕ ಮನುಷ್ಯರನ್ನೂ ದಮನ ಮಾಡುತ್ತದೆ. ಒಟ್ಟಿನಲ್ಲಿ ನಾವು ಪ್ರಕೃತಿಯನ್ನು ಗೆಲ್ಲುವ ಭರದಲ್ಲಿ ನಮ್ಮಲ್ಲಿರುವ ಮಾನವೀಯತೆ, ಕರುಣೆ ಮತ್ತು ವಿಮರ್ಶಾತ್ಮಕ ಆಲೋಚನೆಯನ್ನು ಬಲಿಕೊಟ್ಟಿದ್ದೇವೆ. ನಾವು ಜಗತ್ತಿನ ಮೇಲೆ ಅಧಿಕಾರ ಸಾಧಿಸಿದ್ದೇವೆ ನಿಜ, ಆದರೆ ಆ ಪ್ರಕ್ರಿಯೆಯಲ್ಲಿ ನಮ್ಮ ಆತ್ಮವನ್ನೇ ಕಳೆದುಕೊಂಡಿದ್ದೇವೆ. ಹಳೆಯ ಕಾಲದ ಪುರಾಣಗಳು ಪ್ರಕೃತಿಯನ್ನು ದೈವಿಕ ಎಂದು ಪೂಜಿಸುತ್ತಿದ್ದವು. ಪ್ರಬುದ್ಧತೆಯು ಈ ಭಯವನ್ನು ಹೋಗಲಾಡಿಸಿ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿತು. ಆದರೆ ಈ ಅರ್ಥ ಮಾಡಿಕೊಳ್ಳುವಿಕೆ ಎನ್ನುವುದು ಕೇವಲ ಪ್ರಕೃತಿಯನ್ನು ಬಳಸಿಕೊಳ್ಳುವ ಅಥವಾ ಅದರ ಮೇಲೆ ಅಧಿಕಾರ ಸ್ಥಾಪಿಸುವ ಸಾಧನವಾಯಿತು. ಮನುಷ್ಯನು ಪ್ರಕೃತಿಯನ್ನು ಗೆಲ್ಲುವ ಹಾದಿಯಲ್ಲಿ ತನ್ನ ಒಳಗಿನ ಸ್ವಂತಿಕೆಯನ್ನು ಕಳೆದುಕೊಂಡನು. ನಮ್ಮ ಭಾವನೆಗಳು, ಕಲ್ಪನೆಗಳು ಮತ್ತು ನೈತಿಕತೆಗಳಿಗಿಂತ ಉಪಯುಕ್ತತೆ, ಯುಟಿಲಿಟಿ ಮತ್ತು ಲೆಕ್ಕಾಚಾರ, ಕ್ಯಾಲ್ಕುಲೇಷನ್ ಪ್ರಮುಖವಾಯಿತು. ಯಾವುದು ಲೆಕ್ಕಕ್ಕೆ ಸಿಗುತ್ತದೆಯೋ ಅದು ಮಾತ್ರ ಸತ್ಯ ಎಂಬಂತಾಯಿತು. ಇದು ಮನುಷ್ಯನನ್ನು ಆಂತರಿಕವಾಗಿ ರಿಕ್ತಗೊಳಿಸಿತು. 3. ಸಾಂಸ್ಕೃತಿಕ ಉದ್ಯಮ, ಕಲ್ಚರ್ ಇಂಡಸ್ಟ್ರಿ. ಈ ಅಧ್ಯಾಯದಲ್ಲಿ ಲೇಖಕರು ಕಲೆ ಮತ್ತು ಮನರಂಜನೆಯು ಹೇಗೆ ಮಾರುಕಟ್ಟೆಯ ಕೈಗೊಂಬೆಯಾಗಿದ್ದು ಜನರನ್ನು ಜಾಗೃತಗೊಳಿಸುವ ಬದಲು ಅವರನ್ನು ಮಲಗಿಸುವ ಅಫೀಮು ಆಗಿದೆ ಎಂಬುದನ್ನು ವಿವರಿಸುತ್ತಾರೆ. ಇದರ ಪ್ರಮುಖ ಅಂಶಗಳು ಹೀಗಿವೆ. ಕಲೆ, ಅದರ ವಿರುದ್ಧವಾಗಿ ಉದ್ಯಮ. ಹಿಂದೆ ಕಲೆ ಎನ್ನುವುದು ಮನುಷ್ಯನ ಸೃಜನಶೀಲತೆ ಮತ್ತು ಸಮಾಜದ ವಿಮರ್ಶೆಯ ಪ್ರತಿಬಿಂಬವಾಗಿತ್ತು. ಆದರೆ ಆಧುನಿಕ ಕಾಲದಲ್ಲಿ ಸಂಸ್ಕೃತಿಯು ಒಂದು ಫ್ಯಾಕ್ಟರಿ ಅಥವಾ ಉದ್ಯಮವಾಗಿ ಬದಲಾಗಿದೆ. ಇಲ್ಲಿ ಉದ್ದೇಶ ಆನಂದ ನೀಡುವುದಲ್ಲ, ಬದಲಾಗಿ ಲಾಭ ಗಳಿಸುವುದು. ಸಿನಿಮಾಗಳು, ಸಂಗೀತ ಮತ್ತು ಸಾಹಿತ್ಯವನ್ನು ಈಗ ಸೋಪು ಅಥವಾ ಕಾರಿನಂತೆ ಒಂದು ಸರಕು, ಕಮಾಡಿಟಿ ಆಗಿ ಉತ್ಪಾದಿಸಲಾಗುತ್ತದೆ. ಚಲನಚಿತ್ರಗಳು, ಸಂಗೀತ ಮತ್ತು ಜಾಹೀರಾತುಗಳು ಜನರ ಆಲೋಚನಾ ಶಕ್ತಿಯನ್ನು ಮಂದಗೊಳಿಸುತ್ತವೆ. ಎಲ್ಲವನ್ನೂ ಸರಕು ಆಗಿ ನೋಡುವುದರಿಂದ ಕಲೆಯ ನಿಜವಾದ ಸತ್ವ ನಾಶವಾಗುತ್ತದೆ.
ಮಾರುಕಟ್ಟೆಯು ನಮಗೆ ಬೇಕಾದುದನ್ನು ನಾವೇ ಆರಿಸಿಕೊಳ್ಳುತ್ತಿದ್ದೇವೆ ಎಂಬ ಭ್ರಮೆಯನ್ನು ಸೃಷ್ಟಿಸುತ್ತದೆ, ಸೂಡೋ ಇಂಡಿವಿಜುವಾಲಿಟಿ. ಆದರೆ ವಾಸ್ತವದಲ್ಲಿ ನಮಗೆ ನೀಡಲಾಗುತ್ತಿರುವುದು ಮೊದಲೇ ಸಿದ್ಧಪಡಿಸಿದ ರೆಡಿಮೇಡ್ ಅಭಿಪ್ರಾಯಗಳು ಮಾತ್ರ. ಏಕರೂಪತೆ ಮತ್ತು ಪ್ರಮಾಣೀಕರಣ, ಸ್ಟ್ಯಾಂಡರ್ಡೈಸೇಷನ್. ಸಾಂಸ್ಕೃತಿಕ ಉದ್ಯಮವು ವೈವಿಧ್ಯತೆಯನ್ನು ನಾಶಪಡಿಸುತ್ತದೆ. ಒಂದೇ ಮಾದರಿಯ ಕಥೆಗಳು. ನೀವು ಗಮನಿಸಿದರೆ ಹೆಚ್ಚಿನ ಸಿನಿಮಾಗಳು ಅಥವಾ ಹಾಡುಗಳು ಒಂದೇ ರೀತಿಯ ಫಾರ್ಮುಲಾವನ್ನು ಹೊಂದಿರುತ್ತವೆ. ಏಕೆಂದರೆ ಜನರಿಗೆ ಈಗಾಗಲೇ ಪರಿಚಿತವಿರುವ ವಿಷಯವನ್ನೇ ನೀಡಿದರೆ ಲಾಭ ಸುಲಭ. ವ್ಯಕ್ತಿತ್ವದ ಭ್ರಮೆ. ನಮಗೆ ಸಾವಿರಾರು ಆಯ್ಕೆಗಳಿವೆ, ಉದಾಹರಣೆಗೆ OTT ಅಥವಾ ಯೂಟ್ಯೂಬ್ ಚಾನೆಲ್ಗಳು ಎಂದು ಅನಿಸಬಹುದು. ಆದರೆ ಅವೆಲ್ಲವೂ ಮೂಲಭೂತವಾಗಿ ಒಂದೇ ರೀತಿಯ ಆಲೋಚನೆಗಳನ್ನು ಮಾರಾಟ ಮಾಡುತ್ತಿರುತ್ತವೆ. ವಿಮರ್ಶಾತ್ಮಕ ಚಿಂತನೆಯ ನಾಶ. ಸಾಂಸ್ಕೃತಿಕ ಉದ್ಯಮದ ಮುಖ್ಯ ಗುರಿ ಮನುಷ್ಯನಿಗೆ ಮನರಂಜನೆ ನೀಡುವುದು. ಆದರೆ ಇಲ್ಲಿ ಮನರಂಜನೆ ಎಂದರೆ ಯೋಚಿಸುವುದನ್ನು ನಿಲ್ಲಿಸುವುದು. ಜನರು ಕೆಲಸದ ಒತ್ತಡದಿಂದ ದಣಿದು ಮನೆಗೆ ಬಂದಾಗ ವ್ಯವಸ್ಥೆಯು ಅವರಿಗೆ ಸುಲಭವಾಗಿ ಜೀರ್ಣವಾಗುವ, ತಲೆ ಕೆಡಿಸಿಕೊಳ್ಳದ ಮನರಂಜನೆಯನ್ನು ನೀಡುತ್ತದೆ. ಇದು ಜನರು ತಮ್ಮ ಸುತ್ತಲಿನ ರಾಜಕೀಯ ಅಥವಾ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡದಂತೆ ಅವರನ್ನು ಸುಪ್ತಾವಸ್ಥೆಯಲ್ಲಿ ಇರಿಸುತ್ತದೆ. ಅಂದರೆ ಮನರಂಜನೆಯು ಒಂದು ರೀತಿಯ ಮದ್ದಿನಂತೆ, ಸೆಡೇಟಿವ್ ಕೆಲಸ ಮಾಡುತ್ತದೆ. ಗ್ರಾಹಕನೇ ಸರಕು. ಸಾಂಸ್ಕೃತಿಕ ಉದ್ಯಮದಲ್ಲಿ ಗ್ರಾಹಕನು ರಾಜನಲ್ಲ, ಬದಲಾಗಿ ಅವನೇ ಒಂದು ಉತ್ಪನ್ನ. ನಮ್ಮ ಆಸೆಗಳು, ಕನಸುಗಳು ಮತ್ತು ಅಗತ್ಯಗಳನ್ನು ಈ ಉದ್ಯಮವೇ ಸೃಷ್ಟಿಸುತ್ತದೆ. ನಮಗೆ ಏನು ಬೇಕು ಎಂಬುದನ್ನು ನಾವಲ್ಲ, ಬದಲಾಗಿ ಜಾಹೀರಾತುಗಳು ಮತ್ತು ಮಾರುಕಟ್ಟೆಯ ತಜ್ಞರು ನಿರ್ಧರಿಸುತ್ತಾರೆ. ನಾವು ಏನನ್ನು ನೋಡಬೇಕು, ಏನನ್ನು ಕೇಳಬೇಕು ಮತ್ತು ಏನನ್ನು ಉಡಬೇಕು ಎಂಬುದು ಮೊದಲೇ ನಿರ್ಧರಿತವಾಗಿರುತ್ತದೆ. ಸಮೂಹ ಸಂಸ್ಕೃತಿಯ ಅಪಾಯ. ಕಲೆ ಮೊದಲು ಸಮಾಜದ ತಪ್ಪುಗಳನ್ನು ಎತ್ತಿ ತೋರಿಸುತ್ತಿತ್ತು. ಆದರೆ ಈ ಉದ್ಯಮವು ಸಮಾಜದಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂಬ ಭ್ರಮೆಯನ್ನು ಸೃಷ್ಟಿಸುತ್ತದೆ. ಇದು ಸರ್ವಾಧಿಕಾರಿ ಧೋರಣೆಗಳಿಗೆ ಹಾದಿ ಮಾಡಿಕೊಡುತ್ತದೆ. ಏಕೆಂದರೆ ಜನಸಾಮಾನ್ಯರು ಸುಲಭವಾಗಿ ಮಾಧ್ಯಮಗಳ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಒಟ್ಟಾರೆಯಾಗಿ ಸಾಂಸ್ಕೃತಿಕ ಉದ್ಯಮವು ನಮಗೆ ಸುಳ್ಳು ಸುಖದ ಭರವಸೆ ನೀಡಿ ನಮ್ಮನ್ನು ಸೃಜನಶೀಲತೆ ಮತ್ತು ಸ್ವತಂತ್ರ ಆಲೋಚನೆಯಿಂದ ದೂರ ಮಾಡುತ್ತದೆ. ಇದು ಮನುಷ್ಯನನ್ನು ಕೇವಲ ಒಬ್ಬ ಪ್ಯಾಸಿವ್ ಕನ್ಸ್ಯೂಮರ್, ನಿಷ್ಕ್ರಿಯ ಗ್ರಾಹಕ ಆಗಿ ರೂಪಿಸುತ್ತದೆ. ಈ ವಿಷಯವು ಇಂದಿನ ಸೋಷಿಯಲ್ ಮೀಡಿಯಾ ಅಲ್ಗಾರಿದಮ್ಗಳು ನಮಗೆ ಬೇಕಾದದ್ದನ್ನೇ ತೋರಿಸುತ್ತಾ ನಮ್ಮ ಆಲೋಚನೆಯನ್ನು ಹೇಗೆ ಸೀಮಿತಗೊಳಿಸುತ್ತಿವೆ ಎಂಬುದಕ್ಕೆ ಸರಿಯಾಗಿ ಹೊಂದಿಕೆಯಾಗುತ್ತದೆ. 4. ಒಡಿಸ್ಸಿಯ ರೂಪಕ, ದಿ ಮಿತ್ ಆಫ್ ಒಡಿಸ್ಸಿಯಸ್. ಹೊರ್ಖೈಮರ್ ಮತ್ತು ಅಡೋರ್ನೋ ಅವರು ಒಡಿಸ್ಸಿಯ ರೂಪಕವನ್ನು ಬಳಸಿಕೊಂಡು ಆಧುನಿಕ ಮನುಷ್ಯನ ನಾಗರಿಕತೆಯ ವಿಕಾಸ ಮತ್ತು ಅವನು ಅನುಭವಿಸುತ್ತಿರುವ ಆಂತರಿಕ ಸಂಘರ್ಷವನ್ನು ಅದ್ಭುತವಾಗಿ ವಿವರಿಸಿದ್ದಾರೆ. ಅವರ ಪ್ರಕಾರ ಹೋಮರ್ ಬರೆದ ಈ ಪುರಾತನ ಕಾವ್ಯವು ಕೇವಲ ಒಂದು ಸಾಹಸಗಾಥೆ ಅಲ್ಲ, ಬದಲಾಗಿ ಅದು ಪ್ರಬುದ್ಧತೆಯ, ಎನ್ಲೈಟನ್ಮೆಂಟ್, ಮೊದಲ ಹೆಜ್ಜೆಗಳ ಸಂಕೇತವಾಗಿದೆ. ಇದರ ಪ್ರಮುಖ ಅಂಶಗಳು ಇಲ್ಲಿವೆ. ತರ್ಕದ ಮೂಲಕ ಪ್ರಕೃತಿಯನ್ನು ಗೆಲ್ಲುವುದು. ಒಡಿಸ್ಸಿಯಸ್ ತನ್ನ ಸಮುದ್ರಯಾನದಲ್ಲಿ ಅನೇಕ ರಾಕ್ಷಸರು ಮತ್ತು ಪ್ರಕೃತಿಯ ವಿಕೋಪಗಳನ್ನು ಎದುರಿಸುತ್ತಾನೆ. ಅವನು ಇವುಗಳನ್ನು ಕೇವಲ ದೈಹಿಕ ಬಲದಿಂದ ಗೆಲ್ಲುವುದಿಲ್ಲ, ಬದಲಾಗಿ ತನ್ನ ತರ್ಕ, ರೀಸನ್ ಮತ್ತು ಉಪಾಯ, ಕನಿಂಗ್ನೆಸ್ದಿಂದ ಗೆಲ್ಲುತ್ತಾನೆ. ಇದು ಮನುಷ್ಯನು ಕಾಡು ಪ್ರಕೃತಿಯನ್ನು ಅರಿವಿನ ಮೂಲಕ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಹಂತವನ್ನು ಸೂಚಿಸುತ್ತದೆ. ಸೈರನ್ ದೇವತೆಗಳ ಹಾಡು ಮತ್ತು ಶಿಸ್ತು. ಪುಸ್ತಕದಲ್ಲಿ ವಿವರಿಸಲಾದ ಅತ್ಯಂತ ಪ್ರಮುಖ ಪ್ರಸಂಗವೆಂದರೆ ಸೈರನ್ ದೇವತೆಗಳದ್ದು. ಸೈರನ್ ದೇವತೆಗಳ ಹಾಡು ಎಷ್ಟು ಮಧುರವೆಂದರೆ ಅದನ್ನು ಕೇಳಿದವರು ಮೈಮರೆತು ಸಮುದ್ರಕ್ಕೆ ಹಾರಿ ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ಇದು ಜೀವನದ ಸಹಜ ಸುಖ ಮತ್ತು ಆನಂದದ ಸಂಕೇತ. ಒಡಿಸ್ಸಿಯಸ್ ಈ ಹಾಡನ್ನು ಕೇಳಲು ಬಯಸುತ್ತಾನೆ, ಆದರೆ ಸಾಯಲು ಇಚ್ಛೆಪಡುವುದಿಲ್ಲ. ಅದಕ್ಕಾಗಿ ಅವನು ಒಂದು ಉಪಾಯ ಮಾಡುತ್ತಾನೆ. ಕೆಲಸಗಾರರು, ನಾವಿಕರು, ಅವರ ಕಿವಿಗಳಿಗೆ ಮೇಣವನ್ನು ಸುರಿದು ಹಾಡು ಕೇಳದಂತೆ ಮಾಡುತ್ತಾನೆ. ಅವರು ಕೇವಲ ಕೆಲಸದ ಕಡೆಗೆ ಗಮನ ಹರಿಸಬೇಕು. ಇದು ಆಧುನಿಕ ಕಾರ್ಮಿಕ ವರ್ಗದ ಸಂಕೇತ. ಒಡಿಸ್ಸಿಯಸ್ ಮಾಲೀಕ, ಬುದ್ಧಿವಂತ. ಅವನು ತನ್ನನ್ನು ತಾನು ಹಡಗಿನ ಕಂಬಕ್ಕೆ ಗಟ್ಟಿಯಾಗಿ ಕಟ್ಟಿಸಿಕೊಳ್ಳುತ್ತಾನೆ. ಅವನು ಹಾಡು ಕೇಳಬಲ್ಲನು, ಆದರೆ ಅದರ ಆನಂದವನ್ನು ಅನುಭವಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಅವನು ಒಂದು ಉಪಾಯ ಮಾಡುತ್ತಾನೆ, ಏಕೆಂದರೆ ಅವನು ಕಟ್ಟುಪಾಡುಗಳಿಗೆ ಒಳಗಾಗಿದ್ದಾನೆ.
ಇದು ಮನುಷ್ಯ ತನ್ನ ಸುಖವನ್ನು ಬಲಿಕೊಟ್ಟು ಶಿಸ್ತಿನ ಹೆಸರಿನಲ್ಲಿ ತನ್ನನ್ನೇ ದಮನ ಮಾಡಿಕೊಳ್ಳುವುದಕ್ಕೆ ಸಮಾನವಾಗಿದೆ. ಸ್ವಯಂ ನಿಗ್ರಹ ಮತ್ತು ಆತ್ಮದ ಬಲಿ, ಸೆಲ್ಫ್ ಸ್ಯಾಕ್ರಿಫೈಸ್. ಈ ರೂಪಕದ ಮೂಲಕ ಲೇಖಕರು ಹೇಳುವುದೇನೆಂದರೆ, ಮನುಷ್ಯನು ಪ್ರಕೃತಿಯನ್ನು ಅಥವಾ ಜಗತ್ತನ್ನು ಗೆಲ್ಲಬೇಕಾದರೆ ಮೊದಲು ತನ್ನನ್ನು ತಾನು ಹತ್ತಿಕ್ಕಿಕೊಳ್ಳಬೇಕು. ನಾವು ನಾಗರಿಕರಾಗಲು ನಮ್ಮ ಒಳಗಿನ ಸಹಜ ಆಸೆಗಳನ್ನು, ಭಾವನೆಗಳನ್ನು ಮತ್ತು ಸುಖವನ್ನು ಬಲಿಕೊಡುತ್ತೇವೆ. ಒಡಿಸ್ಯೂಸ್ ಹಡಗಿನ ಕಂಬಕ್ಕೆ ಕಟ್ಟಲ್ಪಟ್ಟಿರುವಂತೆ ಆಧುನಿಕ ಮನುಷ್ಯನು ಕೂಡ ತನ್ನ ಕೆಲಸ, ಶಿಸ್ತು ಮತ್ತು ಸಾಮಾಜಿಕ ನಿಯಮಗಳಿಗೆ ಕಟ್ಟಲ್ಪಟ್ಟಿದ್ದಾನೆ. ಅವನು ಪ್ರಗತಿಯನ್ನು ಸಾಧಿಸಿದ್ದಾನೆ, ಆದರೆ ಆ ಪ್ರಗತಿಯನ್ನು ಪೂರ್ಣವಾಗಿ ಅನುಭವಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದಾನೆ. ಪ್ರಕೃತಿಯನ್ನು ಗೆಲ್ಲುವ ಹಾದಿಯಲ್ಲಿ ಮನುಷ್ಯ ತನ್ನ ಒಳಗಿನ ನಿಸರ್ಗವನ್ನೂ, ಭಾವನೆಗಳು ಮತ್ತು ಸಹಜತೆ ಹತ್ತಿಕ್ಕಿಕೊಂಡಿದ್ದಾನೆ. ಈ ಆಂತರಿಕ ದಮನವೇ ಮುಂದೆ ಸಮಾಜದಲ್ಲಿ ಹಿಂಸೆಯಾಗಿ ಸ್ಫೋಟಗೊಳ್ಳುತ್ತದೆ. ಗುರುತಿನ ನಿರ್ಮಾಣ, ದಿ ಫಾರ್ಮೇಷನ್ ಆಫ್ ದಿ ಸೆಲ್ಫ್. ಒಡಿಸ್ಯೂಸ್ ದಾರಿಯಲ್ಲಿ ಸಿಗುವ ಪ್ರತಿಯೊಂದು ಅಡೆತಡೆಯನ್ನು ಮೀರಿ ತನ್ನ ಮನೆಗೆ ಇಥಾಕ ಮರಳಲು ಪ್ರಯತ್ನಿಸುತ್ತಾನೆ. ಇದು ಚದರಿ ಹೋಗಿದ್ದ ಮನುಷ್ಯನ ಅರಿವು ಒಂದು ಸ್ಥಿರವಾದ ವ್ಯಕ್ತಿತ್ವ ಅಥವಾ ಅಹಂ ಆಗಿ ರೂಪಾಂತರಗೊಳ್ಳುವ ಪ್ರಕ್ರಿಯೆ. ಆದರೆ ಈ ವ್ಯಕ್ತಿತ್ವವು ರೂಪುಗೊಳ್ಳುವುದು ಪ್ರಕೃತಿಯಿಂದ ದೂರವಾಗುವ ಮೂಲಕವೇ ಹೊರತು ಪ್ರಕೃತಿಯ ಜೊತೆಗಲ್ಲ. ಒಟ್ಟಾರೆಯಾಗಿ ಒಡಿಸ್ಯೂಸ್ನ ಕತೆ ನಮಗೆ ಹೇಳುವುದು ಏನೆಂದರೆ, ನಾಗರಿಕತೆಯು ದಮನದ ಮೇಲೆ ನಿಂತಿದೆ. ನಾವು ಹೆಚ್ಚು ಬುದ್ಧಿವಂತರಾದಂತೆ, ಹೆಚ್ಚು ಪ್ರಭಾವಶಾಲಿಯಾದಂತೆ ಅಷ್ಟೇ ಹೆಚ್ಚು ನಮ್ಮನ್ನು ನಾವು ಕಟ್ಟುಪಾಡುಗಳಿಗೆ ಒಳಪಡಿಸಿಕೊಳ್ಳುತ್ತೇವೆ. ನಾವು ಯಜಮಾನರಾಗಿದ್ದರೂ ಒಡಿಸ್ಯೂಸ್ನಂತೆ ನಾವು ನಮ್ಮದೇ ವ್ಯವಸ್ಥೆಯ ಕೈದಿಗಳಾಗಿದ್ದೇವೆ. 5. ಯಹೂದಿ ವಿರೋಧಿ ಧೋರಣೆ, ಆಂಟಿ ಸೆಮಿಟಿಸಮ್. ಪುಸ್ತಕದ ಕೊನೆಯ ಭಾಗದಲ್ಲಿ ಯಹೂದಿ ವಿರೋಧಿ ಧೋರಣೆ, ಆಂಟಿ ಸೆಮಿಟಿಸಮ್ ಬಗ್ಗೆ ಅತ್ಯಂತ ಗಂಭೀರವಾದ ವಿಶ್ಲೇಷಣೆ ನೀಡಿದ್ದಾರೆ. 2ನೇ ಮಹಾಯುದ್ಧದ ಸಮಯದಲ್ಲಿ ನಡೆದ ಯಹೂದಿ ನರಮೇಧವು, ಹಾಲೋಕಾಸ್ಟ್, ಕೇವಲ ಒಂದು ರಾಜಕೀಯ ಘಟನೆಯಲ್ಲ, ಬದಲಾಗಿ ಅದು ಪ್ರಬುದ್ಧತೆಯ, ಎನ್ಲೈಟನ್ಮೆಂಟ್, ವೈಫಲ್ಯದ ಪರಮಾವಧಿ. ಪ್ರಬುದ್ಧತೆಯು ಅಂತಿಮವಾಗಿ ಹೇಗೆ ಕ್ರೂರತ್ವಕ್ಕೆ ತಿರುಗಬಲ್ಲದು ಎಂಬುದಕ್ಕೆ ನಾಜಿ ಜರ್ಮನಿಯ ನರಮೇಧವೇ ಸಾಕ್ಷಿ ಎಂದು ಅವರು ವಾದಿಸುತ್ತಾರೆ. ಇದರ ಪ್ರಮುಖ ಅಂಶಗಳು ಹೀಗಿವೆ: ತರ್ಕಬದ್ಧತೆಯ ವಿಕೃತಿ, ರ್ಯಾಷನಲೈಸ್ಡ್ ಬಾರ್ಬಾರಿಸಮ್. ನಾಚಿಸಮ್ ಎನ್ನುವುದು ಕೇವಲ ಹುಚ್ಚುತನವಲ್ಲ, ಅದು ಅತ್ಯಂತ ವ್ಯವಸ್ಥಿತವಾದ ಮತ್ತು ತಾಂತ್ರಿಕವಾದ ಕ್ರೌರ್ಯವಾಗಿತ್ತು. ಯಹೂದಿಗಳನ್ನು ಬಲಿಪಶುಗಳನ್ನಾಗಿ ಮಾಡಿದ್ದು ಕೇವಲ ದ್ವೇಷದಿಂದಲ್ಲ, ಅದು ನಾಗರಿಕತೆಯು ತನ್ನೊಳಗಿನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಮಾಡಿದ ಒಂದು ವ್ಯವಸ್ಥಿತ ತಂತ್ರ. ಯಹೂದಿಗಳನ್ನು ಗುರಿ ಮಾಡಲು ಮತ್ತು ಅವರನ್ನು ನಾಶಪಡಿಸಲು ಆಧುನಿಕ ಆಡಳಿತಾತ್ಮಕ ತರ್ಕ, ಬ್ಯೂರೋಕ್ರಾಟಿಕ್ ಲಾಜಿಕ್ ಮತ್ತು ತಂತ್ರಜ್ಞಾನವನ್ನು ಬಳಸಲಾಯಿತು. ಪ್ರಬುದ್ಧತೆಯು ಮನುಷ್ಯನನ್ನು ಸ್ವತಂತ್ರಗೊಳಿಸಬೇಕಿತ್ತು, ಆದರೆ ಇಲ್ಲಿ ಅದೇ ತರ್ಕವು ಮನುಷ್ಯರನ್ನು ಕಸ ಎಂದು ವರ್ಗೀಕರಿಸಿ ವಿಲೇವಾರಿ ಮಾಡಲು ಬಳಸಲ್ಪಟ್ಟಿತು. ಯಾವಾಗ ತರ್ಕವು ದಯೆಯಿಲ್ಲದ ಯಾಂತ್ರಿಕ ಶಕ್ತಿಯಾಗುತ್ತದೆಯೋ ಆಗ ಅದು ಅಮಾನವೀಯ ಹತ್ಯೆಗಳನ್ನು ದಕ್ಷತೆಯ ಹೆಸರಿನಲ್ಲಿ ಸಮರ್ಥಿಸಿಕೊಳ್ಳುತ್ತದೆ. ಪ್ರಕ್ಷೇಪಣ ಸಿದ್ಧಾಂತ, ಥಿಯರಿ ಆಫ್ ಪ್ರೊಜೆಕ್ಷನ್. ಲೇಖಕರು ಇದನ್ನು ಸುಳ್ಳು ಪ್ರಕ್ಷೇಪಣ, ಫಾಲ್ಸ್ ಪ್ರೊಜೆಕ್ಷನ್ ಎಂದು ಕರೆಯುತ್ತಾರೆ. ಆಧುನಿಕ ಮನುಷ್ಯನು ನಾಗರಿಕನಾಗಲು ತನ್ನೊಳಗಿನ ನೈಸರ್ಗಿಕ ಆಸೆಗಳನ್ನು, ಮೃದುತ್ವವನ್ನು ಮತ್ತು ಮುಗ್ಧತೆಯನ್ನು ಹತ್ತಿಕ್ಕಿಕೊಂಡಿರುತ್ತಾನೆ. ಈ ಹತ್ತಿಕ್ಕಲ್ಪಟ್ಟ ಆಸೆಗಳು ಮತ್ತು ಆಂತರಿಕ ಅತೃಪ್ತಿಯನ್ನು ಅವನು ಇನ್ನೊಬ್ಬರ ಮೇಲೆ, ಇಲ್ಲಿ ಯಹೂದಿಗಳ ಮೇಲೆ ಹೇರುತ್ತಾನೆ. ತನಗೆ ಯಾವುದನ್ನು ಅನುಭವಿಸಲು ಸಾಧ್ಯವಾಗುತ್ತಿಲ್ಲವೋ ಅದನ್ನು ಅನುಭವಿಸುತ್ತಿರುವವರನ್ನು ಶತ್ರುಗಳೆಂದು ಭಾವಿಸಿ ದ್ವೇಷಿಸಲು ಆರಂಭಿಸುತ್ತಾನೆ. ಬಲಿಪಶುಗಳ ಹುಡುಕಾಟ, ದಿ ಸ್ಕೇಪ್ ಗೋಟ್. ಸಮಾಜದಲ್ಲಿ ಆರ್ಥಿಕ ಅಥವಾ ರಾಜಕೀಯ ಬಿಕ್ಕಟ್ಟು ಉಂಟಾದಾಗ ವ್ಯವಸ್ಥೆಯು ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಒಂದು ಬಲಿಪಶುವನ್ನು ಹುಡುಕುತ್ತದೆ. ಯಹೂದಿಗಳು ಐತಿಹಾಸಿಕವಾಗಿ ಒಂದು ಭಿನ್ನವಾದ ಸಾಂಸ್ಕೃತಿಕ ಗುರುತನ್ನು ಹೊಂದಿದ್ದರು. ಸಾಂಸ್ಕೃತಿಕ ಉದ್ಯಮವು ಎಲ್ಲರನ್ನೂ ಒಂದೇ ಮಾದರಿಯನ್ನಾಗಿ ಮಾಡಲು ಬಯಸುವಾಗ ಈ ಭಿನ್ನತೆಯನ್ನು ಸಹಿಸಲು ಅದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಯಹೂದಿಗಳನ್ನು ಸಮಾಜದ ಎಲ್ಲ ಕೆಡುಕುಗಳಿಗೆ ಕಾರ್ಯಕರ್ತರು ಎಂದು ಚಿಂತಿಸಿ ಅವರನ್ನು ಹೊರಹಾಕುವ ಪ್ರಯತ್ನ ನಡೆಯಿತು. ಮನುಷ್ಯನ ವಸ್ತುಕರಣ, ರೀಇಫಿಕೇಷನ್. ಪ್ರಬುದ್ಧತೆಯು ಜಗತ್ತನ್ನು ಕೇವಲ ಸಂಖ್ಯೆ ಮತ್ತು ವಸ್ತುಗಳನ್ನಾಗಿ ನೋಡಲು ಕಲಿಸಿತು. ಈ ದೃಷ್ಟಿಕೋನವು ಮನುಷ್ಯರ ನಡುವಿನ ಸಹಾನುಭೂತಿಯನ್ನು ನಾಶಪಡಿಸಿತು.
ನಾಜಿ ಶಿಬಿರಗಳಲ್ಲಿ ಯಹೂದಿಗಳನ್ನು ಕಂಡಾಗ ಕೇವಲ ಸಂಖ್ಯೆಗಳಾಗಿ ನೋಡಲಾಯಿತು. ಯಾವಾಗ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಜೀವಂತ ವ್ಯಕ್ತಿಯಾಗಿ ನೋಡದೆ ಕೇವಲ ಒಂದು ವಸ್ತುವಾಗಿ ನೋಡುತ್ತಾನೋ ಆಗ ಕ್ರೌರ್ಯವು ಅತ್ಯಂತ ಸುಲಭವಾಗುತ್ತದೆ. ಡೈಲೆಕ್ಟಿಕ್ ಆಫ್ ಎನ್ಲೈಟನ್ಮೆಂಟ್ ನಮಗೆ ನೀಡುವ ಎಚ್ಚರಿಕೆ ಏನೆಂದರೆ, ಯಾವಾಗ ಪ್ರಬುದ್ಧತೆಯು ತನ್ನದೇ ಆದ ವಿಮರ್ಶಾತ್ಮಕ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆಯೋ ಅದು ಅಂಧಕಾರಕ್ಕೆ ಅಥವಾ ಹೊಸ ರೀತಿಯ ಪುರಾಣಕ್ಕೆ ನಂದಿ ಮಾಡಿಕೊಡುತ್ತದೆ. ನಾವು ವಿಜ್ಞಾನ ಪ್ರಗತಿ ಮತ್ತು ನಾಗರಿಕತೆಯ ಹೆಸರಿನಲ್ಲಿ ಸಾಗುತ್ತಿದ್ದರೂ ನಮ್ಮೊಳಗಿನ ಕ್ರೂರತೆಯನ್ನು ಮತ್ತು ವ್ಯವಸ್ಥೆಯ ದಮನಕಾರಿ ಧೋರಣೆಯನ್ನು ಗಮನಿಸದಿದ್ದರೆ ನಾವು ಪುನಃ ಅನಾಗರಿಕತೆಗೆ ಕುಸಿಯುವುದು ಖಂಡಿತ ಎಂಬುದು ಈ ಮಹಾನ್ ಕೃತಿಯ ಸಂದೇಶ. 6. ಮಾಹಿತಿಯ ಮೇಲಿನ ನಿಯಂತ್ರಣ. ಇದು ಕೇವಲ ಸೆನ್ಸಾರ್ಶಿಪ್ ಅಲ್ಲ, ಬದಲಾಗಿ ಅದು ಜನರ ಆಲೋಚನಾ ಕ್ರಮವನ್ನೇ ರೂಪಿಸುವ ಒಂದು ವ್ಯವಸ್ಥಿತ ತಂತ್ರವಾಗಿದೆ. ಇಂದಿನ ಡಿಜಿಟಲ್ ಯುಗ ಮತ್ತು ಡೇಟಾ ಆಧಾರಿತ ಜಗತ್ತಿನಲ್ಲಿ ಈ ವಿಚಾರಗಳು ಅತ್ಯಂತ ಪ್ರಸ್ತುತವಾಗಿವೆ. ಇದರ ಪ್ರಮುಖ ಆಯಾಮಗಳು ಇಲ್ಲಿವೆ. ಮಾಹಿತಿಯ ಸರಕೀಕರಣ, ಕಮಾಡಿಫಿಕೇಷನ್ ಆಫ್ ಇನ್ಫಾರ್ಮೇಷನ್. ಮಾಹಿತಿ ಎನ್ನುವುದು ಜ್ಞಾನದ ಮೂಲವಾಗುವ ಬದಲು ಒಂದು ಮಾರಾಟದ ವಸ್ತು, ಕಮಾಡಿಟಿ ಆಗಿ ಬದಲಾಗಿದೆ. ಯಾರು ಮಾಹಿತಿಯನ್ನು ನಿಯಂತ್ರಿಸುತ್ತಾರೋ ಅವರು ಜನರ ಅಭಿಪ್ರಾಯಗಳನ್ನು ನಿಯಂತ್ರಿಸುತ್ತಾರೆ. ಅಧಿಕಾರದಲ್ಲಿರುವವರು ಮಾಹಿತಿಯನ್ನು ನಿಯಂತ್ರಿಸುವ ಮೂಲಕ ಜನರ ಮೇಲೆ ಪ್ರಭುತ್ವ ಸಾಧಿಸುತ್ತಾರೆ. ಮಾಹಿತಿ ಹೆಚ್ಚಾದಂತೆ ಮನುಷ್ಯನಿಗೆ ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸ ತಿಳಿಯದಂತೆ ಆಗುತ್ತದೆ. ಸಾಂಸ್ಕೃತಿಕ ಉದ್ಯಮವು ನಮಗೆ ಯಾವ ಮಾಹಿತಿ ಬೇಕು ಮತ್ತು ಯಾವುದನ್ನು ನಾವು ನಂಬಬೇಕು ಎಂಬುದನ್ನು ಮೊದಲೇ ನಿರ್ಧರಿಸುತ್ತದೆ. ಇದರಿಂದಾಗಿ ಸತ್ಯಕ್ಕಿಂತ ಬಳಕೆಗೆ ಬರುವ ಮಾಹಿತಿ, ಯೂಸ್ಫುಲ್ ಇನ್ಫಾರ್ಮೇಷನ್ ಮಾತ್ರ ಮುಖ್ಯವಾಗುತ್ತದೆ. ಇಂದು ಆಲ್ಗಾರಿದಮ್ಗಳು ನಮ್ಮ ಅಭಿರುಚಿಯನ್ನು ನಿರ್ಧರಿಸುತ್ತಿರುವುದು ಅಡೋರ್ನೋ ಅವರು ಅಂದೇ ಎಚ್ಚರಿಸಿದ್ದ ನಿಯಂತ್ರಿತ ಸಮಾಜಕ್ಕೆ ಉತ್ತಮ ಉದಾಹರಣೆ. ತಾರ್ಕಿಕ ತರ್ಕ ಮತ್ತು ಡೇಟಾ, ಟೆಕ್ನಿಕಲ್ ಲಾಜಿಕ್. ಲೇಖಕರು ಹೇಳುವಂತೆ ಪ್ರಬುದ್ಧತೆಯು ಜಗತ್ತನ್ನು ಕೇವಲ ಸಂಖ್ಯೆಗಳಾಗಿ ನೋಡಲು ಕಲಿಸಿತು. ಇಂದು ನಾವು ಇದನ್ನು ಡೇಟಾ ಪ್ಯಾರಡಾಕ್ಸ್ ಎಂದು ಕರೆಯಬಹುದು. ನಮ್ಮ ಬಗ್ಗೆ ಇರುವ ಅತಿ ಹೆಚ್ಚಿನ ಮಾಹಿತಿ, ಡೇಟಾ, ನಮ್ಮನ್ನು ಸ್ವತಂತ್ರಗೊಳಿಸುವ ಬದಲು ಕಂಪನಿಗಳು ನಮ್ಮನ್ನು ಸುಲಭವಾಗಿ ನಿಯಂತ್ರಿಸಲು ಟಾರ್ಗೆಟಿಂಗ್ ದಾರಿ ಮಾಡಿಕೊಡುತ್ತವೆ. ಮಾಹಿತಿಯು ವಿಶ್ಲೇಷಣೆಗೆ ಒಳಪಡುವ ಬದಲು ಕೇವಲ ಅಂಕಿಅಂಶಗಳಾಗಿ ಉಳಿದಾಗ ಮನುಷ್ಯನ ವಿವೇಚನಾ ಶಕ್ತಿ ಕುಂಠಿತವಾಗುತ್ತದೆ. ಏಕರೂಪದ ಆಲೋಚನೆ, ಯೂನಿಫಾರ್ಮಿಟಿ ಆಫ್ ಥಾಟ್. ಮಾಹಿತಿಯ ನಿಯಂತ್ರಣದ ಮೂಲಕ ವ್ಯವಸ್ಥೆಯು ಎಲ್ಲರೂ ಒಂದೇ ರೀತಿ ಯೋಚಿಸುವಂತೆ ಮಾಡುತ್ತದೆ. ಅಭಿಪ್ರಾಯದ ತಯಾರಿಕೆ. ಮಾಧ್ಯಮಗಳು ಮತ್ತು ಜಾಹೀರಾತುಗಳು ನಮಗೆ ನಿರಂತರವಾಗಿ ಒಂದೇ ರೀತಿಯ ಸಂದೇಶಗಳನ್ನು ನೀಡುವ ಮೂಲಕ ನಮಗೆ ಅರಿವಿಲ್ಲದಂತೆಯೇ ನಮ್ಮ ಆಲೋಚನೆಗಳನ್ನು ಒಂದು ನಿರ್ದಿಷ್ಟ ಚೌಕಟ್ಟಿಗೆ, ಎಕೋ ಚೇಂಬರ್, ಸೀಮಿತಗೊಳಿಸುತ್ತದೆ. ಯಾವುದಾದರೂ ಮಾಹಿತಿ ವ್ಯವಸ್ಥೆಗೆ ಪೂರಕವಾಗಿ ಇಲ್ಲದಿದ್ದರೆ ಅದನ್ನು ಹತ್ತಿಕ್ಕಲಾಗುತ್ತದೆ ಅಥವಾ ಅಪ್ರಸ್ತುತ ಎಂದು ನಿರ್ಲಕ್ಷಿಸಲಾಗುತ್ತದೆ. ವಿಮರ್ಶಾತ್ಮಕ ಚಿಂತನೆಯ ನಾಶ. ಯಾವಾಗ ಮಾಹಿತಿಯು ಕೇವಲ ಮನರಂಜನೆ ಅಥವಾ ವ್ಯವಹಾರದ ಭಾಗವಾಗುತ್ತದೆಯೋ ಆಗ ಮನುಷ್ಯನಲ್ಲಿರುವ ಪ್ರಶ್ನಿಸುವ ಗುಣ ಸತ್ತು ಹೋಗುತ್ತದೆ. ನಮಗೆ ಮಾಹಿತಿ ಸಿಗುತ್ತಿದೆ ಎಂಬ ಭ್ರಮೆಯಲ್ಲೇ ನಾವು ನಿಜವಾದ ಜ್ಞಾನದಿಂದ ವಂಚಿತರಾಗುತ್ತೇವೆ. ಮಾಹಿತಿಯ ಅತಿಯಾದ ಹರಿವು, ಇನ್ಫಾರ್ಮೇಷನ್ ಓವರ್ಲೋಡ್ ಕೂಡ ಒಂದು ರೀತಿಯ ನಿಯಂತ್ರಣವೇ ಆಗಿದೆ. ಇದು ಜನರಲ್ಲಿ ಗೊಂದಲ ಮೂಡಿಸಿ ಅವರು ಯಾವುದನ್ನೂ ಗಂಭೀರವಾಗಿ ತೆಗೆದುಕೊಳ್ಳದಂತೆ ಮಾಡುತ್ತದೆ. ಒಟ್ಟಾರೆಯಾಗಿ ಮಾಹಿತಿಯ ಮೇಲಿನ ನಿಯಂತ್ರಣವು ನಮ್ಮನ್ನು ಬಾಹ್ಯವಾಗಿ ದಮನ ಮಾಡುವುದಿಲ್ಲ, ಬದಲಾಗಿ ಅದು ನಮ್ಮ ಆಸೆಗಳು ಮತ್ತು ಅಭಿಪ್ರಾಯಗಳನ್ನು ಒಳಗಿನಿಂದಲೇ ಬದಲಾಯಿಸುತ್ತದೆ. ನಾವು ಸ್ವತಂತ್ರವಾಗಿ ಆಲೋಚಿಸುತ್ತಿದ್ದೇವೆ ಎಂದುಕೊಳ್ಳುವಾಗಲೇ ನಾವು ಮಾಹಿತಿಯ ಜಾಲದಲ್ಲಿ ಸಿಲುಕಿರುತ್ತೇವೆ. ಎಚ್ಚರದ ಹಾದಿಯಲ್ಲಿ ಹೊಸ ಬೆಳಕು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಹೊರ್ಖೈಮರ್ ಮತ್ತು ಅಡೋರ್ನೋ ಅವರ ವಿಶ್ಲೇಷಣೆಯು ಕೇವಲ ಒಂದು ತಾತ್ವಿಕ ಸಿದ್ಧಾಂತವಲ್ಲ, ಅದು ಆಧುನಿಕ ನಾಗರಿಕತೆಗೆ ನೀಡಿದ ಗಂಭೀರ ಎಚ್ಚರಿಕೆಯಾಗಿದೆ. ನಾವು ತಂತ್ರಜ್ಞಾನ ಮತ್ತು ಮಾಹಿತಿಯ ಪ್ರವಾಹದಲ್ಲಿ ಈಜುತ್ತಿದ್ದರೂ ನಮ್ಮ ವಿಮರ್ಶಾತ್ಮಕ ಆಲೋಚನಾ ಶಕ್ತಿಯನ್ನು ಸಾಂಸ್ಕೃತಿಕ ಉದ್ಯಮಕ್ಕೆ ಅಡವಿಟ್ಟಿದ್ದೇವೆ. ಪ್ರಬುದ್ಧತೆಯು ಕೇವಲ ಪ್ರಕೃತಿಯ ಮೇಲಿನ ಪ್ರಭುತ್ವವಾಗಬಾರದು, ಅದು ಮನುಷ್ಯನ ಒಳಗಿನ ಕರುಣೆ ಮತ್ತು ಸ್ವತಂತ್ರ ಪ್ರಜ್ಞೆಯ ಜಾಗೃತಿಯಾಗಬೇಕು. ಇಂದು ನಾವು ಬಳಸುವ ಸ್ಮಾರ್ಟ್ಫೋನ್ಗಳಿಂದ ಹಿಡಿದು
ನಮ್ಮ ಆಲೋಚನೆಗಳನ್ನು ರೂಪಿಸುವ ಆಲ್ಗಾರಿದಮ್ಗಳವರೆಗೆ ಎಲ್ಲವೂ ನಮ್ಮನ್ನು ನಿಯಂತ್ರಿಸುತ್ತಿರುವಾಗ ಈ ಕೃತಿಯು ನಮಗೆ ಪ್ರಶ್ನಿಸುವ ಧೈರ್ಯವನ್ನು ನೀಡುತ್ತದೆ. ಕತ್ತಲೆಯನ್ನು ಹೋಗಲಾಡಿಸಲು ಹಚ್ಚಿದ ದೀಪವು ನಮ್ಮನ್ನೇ ಸುಡದಂತೆ ಎಚ್ಚರ ವಹಿಸುವುದೇ ಇಂದಿನ ಅಗತ್ಯವಾಗಿದೆ. ಅಂದಾಗ ಮಾತ್ರ ಪ್ರಬುದ್ಧತೆಯು ತನ್ನ ನಿಜವಾದ ಅರ್ಥದಲ್ಲಿ ಮಾನವ ಕುಲದ ವಿಮೋಚನೆಯ ದಾರಿಯಾಗಬಲ್ಲದು. ಇಂದಿನ ಡಿಜಿಟಲ್ ಯುಗದಲ್ಲಿಯೂ 1944ರಲ್ಲಿ ಪ್ರಕಟವಾದ ಈ ಪುಸ್ತಕದ ಸಾಂಸ್ಕೃತಿಕ ಉದ್ಯಮ ಮತ್ತು ಮಾಹಿತಿಯ ಮೇಲಿನ ನಿಯಂತ್ರಣದ ಚಿಂತನೆಗಳು ಹೆಚ್ಚು ಪ್ರಸ್ತುತವಾಗಿವೆ. ನಾವು ಬಳಸುವ ಸ್ಮಾರ್ಟ್ಫೋನ್ಗಳು, ಸಾಮಾಜಿಕ ಜಾಲತಾಣಗಳು ನಮ್ಮನ್ನು ಹೇಗೆ ನಿಯಂತ್ರಿಸುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ಕೃತಿ ಇಂದಿಗೂ ದಾರಿದೀಪವಾಗಿದೆ.